ಇವತ್ತು ವಫ್ನಿಂದ ರೈತರ ಸಾರ್ವಜನಿಕರ ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥ ಒಂದು ಹುನ್ನಾರವನ್ನು ಭಾಳ ದೊಡ್ಡ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಿ ಇವತ್ತು ಈ ರೀತಿಯ ತಂದಂಥ ಈ ಒಂದು ಕಾನೂನನ್ನು ಭಾರತೀಯ ಜನತಾ ಪಾರ್ಟಿ ನಾವು ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಖಂಡಿಸ್ತೇವೆ. ನಾವು ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರದ ಈ ನೀತಿಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ದಿವಸದ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಪ್ರತಿಭಟನೆ ಉದ್ಘಾಟನೆಗೊಂಡು ಇವತ್ತು ಪ್ರಮುಖರೆಲ್ಲರೂ ನಾವು ನಮ್ಮ ನಿರ್ಧಾರಗಳಿದೆ, ನಮ್ಮ ಮನವಿಗಳಿದೆ, ಇದನ್ನು ರಾಜ್ಯ ಸರ್ಕಾರದ ಗಮನವನ್ನು ತರುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ಮಾನ್ಯ ವಫ್ಕ್ ಸಚಿವರು ಅವರು 15 ಜಿಲ್ಲೆಗಳಿಗೆ ಹೋಗಿ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾವು ಹೆಚ್ಚಿನ ರೀತಿಯ ಭೂಮಿಯನ್ನು ಇವತ್ತು ವಫ್ಕಿನ ಅಡಿಯಲ್ಲಿ ಅದನ್ನು ಸ್ವಾಧೀನಪಡಿಸ್ಕೊಂಡು ಅದನ್ನು ದಾಖಲೆ ಮಾಡಬೇಕು, RTC ಮಾಡಬೇಕು ಅಂಥೇಳಿ ಜಮೀರ್ ಖಾನ್ ಅವರು ಆದೇಶವನ್ನು ಕೊಡ್ತಾರೆ. ಇವತ್ತು ವಿಜಯಪುರದ DC ಹೇಳ್ತಾರೆ ಜಮೀರ್ ಖಾನ್ ಅವರು ಹೇಳಿದ ಕಾರಣ ಇದನ್ನು ನಾವು ಮಾಡಿದ್ದೀವಿ ಅಂತೇಳಿ. ನಾನು ಹೇಳ್ತೇನೆ, ಯಾರ್ದೋ ಭೂಮಿ, ಯಾವುದೋ ಮಠ ಮಂದಿರ, ಸಾವಿರಾರು ನೂರಾರು ವರ್ಷಗಳಿಂದ ಹಿಂದೂಗಳು ಮಠ ಮಂದಿರಗಳು ರೈತರು ಇರುವಂಥ ಭೂಮಿಯನ್ನು ಒಂದು 50-100 ವರ್ಷದಿಂದ ಹಿಂದೆ ಯಾರೋ ಒಬ್ಬ ಮುಸಲ್ಮಾನ, ನನ್ನ ಅಜ್ಜ ಹೇಳಿದ್ದಾನೆ, ನನ್ನ ಪಿಜ್ಜ ಹೇಳಿದ್ದಾನೆ, ಇದು ನನ್ನ ಭೂಮಿ, ಮುಸಲ್ಮಾನರ ಭೂಮಿ ಅಂತೇಳಿ ಖಾಲಿ ಒಂದು ಬಾಯಿ ಮಾತಿಗೆ ಹೇಳಿದಾಗ ಆ ಭೂಮಿ ವಫ್ಕಿಗೆ ಸೇರ್ತದೆ ಅಂತೇಳಿ. ಆದರೆ ಆ ಪ್ರಕಾರ ಅದನ್ನು ನೀವು ನೋಟಿಫಿಕೇಶನ್ ಮಾಡ್ತೀರಿ ಅಂತೇಳಿ ಆದರೆ ಇವತ್ತು ಆ ನೋಟಿಫಿಕೇಶನ್ ಮಾಡಿದ ನಂತರ 12 ಜಿಲ್ಲೆಗಳಲ್ಲಿ ನೀವು ಖಾತಾ ಮತ್ತು RTC ಮಾಡುವಾಗ ಇವತ್ತು ಜನರ ಮಧ್ಯದಲ್ಲಿ ಸಿಕ್ಕಿಬಿದ್ದು ಇವತ್ತು ಭಾಳ ದೊಡ್ಡ ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ಕೆಲವಾರು ಕಡೆಗಳು ಮಾಡಿದ್ದಾರೆ, ಇನ್ನು ಕೆಲವಾರು ಕಡೆಗಳು ಮಾಡಬೇಕು. ನಾನು ಒಂದು ಮಾತನ್ನು ಹೇಳ್ತೇನೆ, ಮಂಗಳೂರಿನ ಜನತೆ 16 ಕಡೆಗಳಲ್ಲಿ ಇವತ್ತು ಹೋಗಿ RTC ಮತ್ತು ಖಾತಾವನ್ನು ನೋಡ್ತಾ ಇದ್ದಾರೆ. ನಾನು ಮಾಧ್ಯಮದ ಮುಖಾಂತರ ಹೇಳ್ತಾರೆ, RTC ಮತ್ತು ಖಾತಾ ನಿಮ್ಮ ಹೆಸರಿನಲ್ಲಿ ಇರಬಹುದು, ನೀವು ಪ್ರಪ್ರಥಮವಾಗಿ ವಫ್ಕಿನ ಸೈಟಿನಲ್ಲಿ ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಜಾಗ ವಫ್ಕ್ ನೋಟಿಫೈ ಆಗಿದೆ ಅಂತೇಳೋದು ನೋಡಿ. ವಫ್ಕ್ ನೋಟಿಫೈ ಆಗಿದ್ದರಲ್ಲಿ ಇನ್ನು ಇವತ್ತಲ್ಲ ನಾಳೆ ಅದು RTC ಆಗೇ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನೋಟಿಸ್ ಕೊಡಬೇಡಿ, ಇದು BJP ಅವರು ಬೇಕಂತಲೇ ದೊಡ್ಡ ರೀತಿಯ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ನೀವು ನೋಟಿಸ್ ಕೊಡಬೇಡಿ ಅಂತ ಹೇಳಿದರು, ನೀವು ನೋಟಿಸ್ ಕೊಡಿ ಅಂತ ಹೇಳಿದರು. ಒಮ್ಮೆ ವಫ್ಕಿಗೆ ನೋಟಿಫೈ ಆದಂಥ ಜಾಗಗಳು ಸಿದ್ದರಾಮಯ್ಯ ಅಲ್ಲ, ಅವ್ರಿಗೆ ಯಾವ ಅಧಿಕಾರ ಇಲ್ಲ, ಯಾವ ಕೋರ್ಟಿಗೂ ಅಧಿಕಾರ ಇಲ್ಲ. ಅದು ವಫ್ಕಿನ ಭೂನ್ಯಾಯ ಮಂಡಳಿಯಿಂದಲೇ ಅದನ್ನು ಹಿಂಪಡ್ಕೊಂಡು ಆ ಜಾಗದ ವಾರಿಸುದಾರ ಪಡ್ಕೊಳ್ಬೇಕು. ಹಾಗಾಗಿ ವಫ್ಕಿನ ಭೂಮಾನ್ಯಾಯ ಮಂಡಳದಲ್ಲಿ ಇರುವಂಥವ್ರು ಯಾರು? ಅದೇ ಮುಸಲ್ಮಾನ್. ಹಾಗಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು, ಮುಸಲ್ಮಾನರನ್ನು ಅತೀವವಾಗಿ ಓಲೈಕೆ ಮಾಡಿಕೊಳ್ಬೇಕು. ಮುಸಲ್ಮಾನರನ್ನು ಅತೀವವಾಗಿ ರಾಜಕೀಯವಾಗಿ ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ತಾವು ಓಲೈಕೆ ಮಾಡಿ ಈ ರೀತಿಯ ಷಡ್ಯಂತ್ರ ಮಾಡಿ ಮುಸಲ್ಮಾನರನ್ನು ಮೆಚ್ಚಿಸಬಹುದು ಅಂತ ಹೇಳುವಂಥದ್ದು ನೀವು ಕಂಡುಕೊಂಡ್ರೆ ಇದು ಘನಘೋರ ತಪ್ಪಾಗಿದೆ. ನಾನು ಒಂದು ಮಾತನ್ನು ಇವತ್ತು ಎಲ್ಲರ ಈ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು 2016ರಲ್ಲಿ 1,20,000 ಎಕರೆ ವಫ್ಕ್ ಭೂಮಿಗಳಿದ್ದವು. ಈಗ 2024ಕ್ಕೆ 8 ವರ್ಷಗಳಲ್ಲಿ 9,40,000 ಎಕರೆ ಭೂಮಿ ವಫ್ಕಿನಲ್ಲಿದೆ. ಭೂಮಿ ಮರಿಯಾಕತ್ತಾ? ಬ್ಯಾಂಕಿನಲ್ಲಿ ಡೆಪಾಸಿಟ್ ಆಗಿ ಡಬಲ್ ಆಗುತ್ತಾ ಭೂಮಿ? ಇಲ್ಲ. 1,20,000 ಎಕರೆ ಇದ್ದದ್ದು 9,40,000 ಎಕರೆ ಹೇಗಾದವು? ಯಾರ್ಯಾರ ಕಂಡ ಭೂಮಿಯನ್ನು ಒಳಗಡೆ ಹಾಕಿಕೊಂಡಿತ್ತು. ಹಾಗಾಗಿ ಇವತ್ತು ನಾನು ಈ ಪ್ರತಿಭಟನೆ 2 ಉದ್ದೇಶದಿಂದ, ಭೂನ್ಯಾಯ ಮಂಡಳಿಯ ಮುಖಾಂತರ ಮಾಡಿದಂಥ ಕರ್ನಾಟಕದಲ್ಲಿ ಮಾಡಿದಂಥ ಎಲ್ಲ ರೈತರ ಮಠ ಮಂದಿರಗಳ ಎಲ್ಲ ಜಮೀನನ್ನು ಬಿಟ್ಟುಕೊಡುವಂಥ ರೀತಿಯಲ್ಲಿ ಭೂನ್ಯಾಯ ಮಂಡಳಿ ಅವರ ವಫ್ಕ್ನ ಭೂನ್ಯಾಯ ಮಂಡಳಿಯಿಂದ ಆದೇಶ ಮಾಡಬೇಕು. ಅದರ ಮುಖಾಂತರ ಈ ನೋಟಿಫೈ ಮಾಡಿದ್ದನ್ನು ಬಿಡಬೇಕು ಅಂತ ಹೇಳೋದು ಒಂದು ನಮ್ಮ ಉದ್ದೇಶ. ಆದರೆ ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮಾನ್ಯ ಪ್ರಧಾನಮಂತ್ರಿಗಳು ಅವರು ಹೊಸತನದ ಒಂದು ನೀತಿಯನ್ನು ತಂದು ಈ ವಫ್ಕಿನಲ್ಲಿ ಈ ರೀತಿ ಕಳ್ಳಕಾಕರರು ನುಂಗುವಂಥ ಭೂಮಿಯನ್ನು ತಡೆ ಹಿಡಿಬೇಕು ಅಂತೇಳುವಂಥ ಕಾರಣ ಈ ನಾವು 2 ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಇನ್ನಷ್ಟು ಉಗ್ರ ಸ್ವರೂಪದಲ್ಲಿ 1 ವಾರದ ಪ್ರತಿಭಟನೆ, ಅನ್ನ ಸತ್ಯಾಗ್ರಹದ ಪ್ರತಿಭಟನೆ, ಈ ರೀತಿಯ ಪ್ರತಿಭಟನೆ ಮಾಡ್ತಾ ರೈತರ, ಬಡವರ, ಹಿಂದೂಗಳ ಭೂಮಿಯನ್ನು ರಕ್ಷಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿ
ಕಟಿಬದ್ಧ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಈ ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ ಅಂತ ಹೇಳುವಂಥದ್ದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.